ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಇತ್ತೀಚೆಗೆ ಹೊಸ ಯೂಟ್ಯೂಬರ್ಸ್ಗೆ ಅಂದರೆ ಯಾರ್ದೆಲ್ಲ ಫುಲ್ ಮಾನಿಟೈಸೇಷನ್ ಆನ್ ಆಗಿಲ್ವೋ ಅವರಿಗೆ ಈ ಥರ ಒಂದು ಪಾಪಪ್ ಬರ್ತಾ ಇದೆ. ಅಂದರೆ ಶೋಯಿಂಗ್ ಡಾಟಾ ಆ್ಯಸ್ ಆಫ್ 23 ಮಾರ್ಚ್ 2024 ಅಂತ ಹೇಳಿ. ಅಂದರೆ ನಿಮ್ಮ ಒಂದು ಹಿಂದಿನ ದಿನದ್ದು ಅಲ್ಲಿ ಡೇಟ್ ತೋರಿಸ್ತಾ ಇದೆ. ಆ ಡೇಟ್ ಯಾಕೆ ತೋರಿಸ್ತಿದೆ, ಅದರಿಂದ ಏನು ಪ್ರಾಬ್ಲಮ್ಮು, ಅದರಿಂದ ಏನು ಯೂಸಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಅವರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ, ಹಂಗಂದರೆ ಅರ್ಥ ಆಗುತ್ತೆ. ಏನಕ್ಕಂದರೆ ಇದು ನೆನ್ನೆ ಮೊನ್ನೆ ಬಂದಿರೋಂಥ ಹೊಸ ಅಪ್ಡೇಟು. ಹಾಗಾಗಿ ಪ್ರತಿಯೊಬ್ಬರು ಸಮೇತ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿರಿ. ಇಲ್ಲಿ ನೋಡಿ, ನೀವು ಫಸ್ಟ್ ತೋರಿಸ್ತಾ ಇದೆ ಶೋಯಿಂಗ್ ಡೇಟಾ ಆ್ಯಸ್ ಆಫ್ 23 ಮಾರ್ಚ್ 2024 ಅಂತ ಹೇಳಿ. ಈಗ ಯಾಕೆ ಈ ಥರ ಬರ್ತಿದೆ ಅಂದರೆ ನಿಮಗೆ ಗೊತ್ತಿರಬಹುದು, ಸುಮಾರು ದಿನಗಳ ಹಿಂದೆ ಯೂಟ್ಯೂಬ್ ಒಂದು ಅಪ್ಡೇಟ್ನ ತಂದಿತ್ತು. ಅದೇನಪ್ಪ ಅಂದರೆ ನಿಮ್ಮ ಒಂದು ವಾಚ್ ಅವರ್ ಅಪ್ಡೇಟ್ ಮಾಡೋಕ್ಕೆ 1 ವೀಕ್ ತಗೋತೀವಿ ಆ್ಯಸ್ ಪರ್ ಅನಾಲಿಟಿಕ್ಸ್ ಅಂತ ಹೇಳಿದರು. ಅಂದರೆ ನಿಮ್ಮ ವಾಚ್ ಅವರು ಅರ್ನ್ ಸೆಕ್ಷನಲ್ಲಿ ಬರೋಕ್ಕೆ 1 ವೀಕ್ ಆಗುತ್ತೆ ಇನ್ಮೇಲೆ ಅಂತ ಹೇಳಿದರು. ಈಗ ಏನು ಮಾಡ್ತಿದ್ದಾರೆ ಅಂದರೆ ಆ ಒಂದು ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ. ಅಂದರೆ ಇವಾಗ ನೀವು ನೋಡ್ತಿರ್ಬೋದು, ನಿಮ್ಮ ವಾಚ್ ಅವರ್ ಏನಿದೆ ಇಲ್ಲಿ ಏನು ಅಪ್ಡೇಟ್ ಆಗಿರುತ್ತೆ ಪಬ್ಲಿಕ್ ವಾಚ್ ಅವರ್ಸಲ್ಲಿ, ಅದು 23ನೇ ತಾರೀಕುವರೆಗೂ ಮಾತ್ರ. ಅಂದರೆ 23ನೇ ತಾರೀಕು ಏನೇ ನೀವು ಹಾಕಿರ್ತೀರ, ಇದು ಆಗಲಿ ವಿಡಿಯೋ ಆಗಲಿ ಲೈವ್ ಆಗಲಿ, ಅದು ಆವತ್ತಿನ ಡೇಟ್ದು ಮಾತ್ರ ವಾಚ್ ಅವರ್ ಅಪ್ಡೇಟ್ ಆಗಿದೆ. 24ನೇ ತಾರೀಕಿಂದ ಅಪ್ ಟು ಇಲ್ಲಿವರೆಗೂ ಅಪ್ಡೇಟ್ ಆಗಿಲ್ಲ. ಇನ್ಮೇಲೆ ಪ್ರತಿದಿನ ನೀವು ನೋಡ್ತಾ ಹೋಗ್ಬೋದು, ಇವತ್ತು 23 ಇದೆ, ನಾಳೆ ನೋಡಿದರೆ 24 ಮಾರ್ಚ್ ಇರುತ್ತೆ. ಸೊ ಇದರಿಂದ ತುಂಬ ಖುಷಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಕೆಲವೊಂದು ಟೈಮ್ ನಮ್ಮ ವಾಚ್ ಅವರ್ ಲೆಸ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಇನ್ಮೇಲೆ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಡೇಟ್ ಕೂಡ ಇಲ್ಲಿರುತ್ತೆ. ಅಂದರೆ ನಮ್ಮ ಒಂದು ಡಾಟಾ ಕೌಂಟ್ ಆಗ್ತಿರೋದು ಇಲ್ಲಿಂದ ಇಲ್ಲಿವರೆಗೂ ಕೌಂಟ್ ಆಗಿದೆ ಅಂತೇಳಿ ನಮಗೂ ಕೂಡ ಖುಷಿ ಇರುತ್ತೆ. ನಮಗೂ ಒಂದು ಗ್ಯಾರಂಟಿ ಇರುತ್ತೆ, ಓಕೆಪ್ಪ ನನ್ನ ಡಾಟಾ ಕೌಂಟ್ ಆಗಿರೋದು ಈ ಒಂದು ಡೇಟ್ವರೆಗೂ, ಇನ್ನೊಂದು 3 ದಿವಸ ಡೇಟಾ ಹಾಗೆ ಇದೆ ಅಂಥೇಳಿ ನಮಗೂ ಕೂಡ ಒಂದು ಕನ್ಫರ್ಮೇಷನ್ ಇರುತ್ತೆ. ಇದರಿಂದ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಕೆಲವೊಬ್ರದ್ದು ಲೆಸ್ ಆಗುತ್ತೆ, ರೀಸನ್ ಗೊತ್ತಾಗಲ್ಲ. ಇನ್ಮೇಲೆ ಈ ಡೇಟ್ ನೋಡಿಕೊಂಡು ನಿಮ್ಮದು ಲೆಸ್ ಆಗಿದ್ದರೆ ಆವತ್ತಿನ ಲೈವ್ ಏನೋ ಡಿಲೀಟ್ ಮಾಡಿದ್ದೀರಾ, ಅಥವಾ ಆವತ್ತಿನ ಡೇಟ್ ಏನಾದರೂ ನಿಮ್ಮದು 1 ಇಯರ್ ಪ್ಲಸ್ ಆಗಿದೆಯಾ ಅಂತ ಹೇಳಿ ಆರಾಮಾಗಿ ಚೆಕ್ ಮಾಡಿ ತಿಳ್ಕೊಬೋದು. ಇದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಡೇಟು ಯಾರ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗೇನು ಫೋಟೋ ಹಾಕ್ತಾ ಇದ್ದೀನಿ, ಈ ಥರ ಎರರು ನಿಮಗೆ ಸುಮಾರು ಒಂದು 2 ದಿವಸದಿಂದ 3 ದಿವಸದಿಂದ ಬರ್ತಾ ಇತ್ತು. ನೀವು ಕೂಡ ತುಂಬ ಕ್ವಶನ್ ಕೇಳ್ತಾ ಇದ್ರಿ, ಇದು ಏನು ಎರರ್ ಅಂತ ಹೇಳಿ. ಯೂಟ್ಯೂಬ್ ಗ್ಲಿಚ್ ಆಗ್ತಾಯಿತ್ತು, ಹಾಗಾಗಿ ಆ ಒಂದು ಎರರ್ ಬರ್ತಾಯಿತ್ತು. ಇವಾಗ ಆ ಯೂಟ್ಯೂಬ್ ಏನು ಮಾಡಿದೆ ಅಂದರೆ ಆ ಒಂದು ಸಮಸ್ಯೆ ಕೂಡ ಬಗೆಹರಿಸಿದೆ. ಅಂದರೆ ಇವಾಗ ನೋಡ್ಕೋಬೋದು, ನಿಮ್ಮ ಒಂದು ವ್ಯೂಸ್ ಆಗಲಿ ವಾಚ್ ಅವರ್ ಆಗಲಿ ಆ ವಾರ್ನಿಂಗ್ ಸಿಂಬಲ್ ಕೂಡ ರಿಮೂವ್ ಆಗಿದೆ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಿಗಾದರೂ ಎಲ್ಲೋ 1% 2% ಮೆಂಬರ್ಸ್ ಇದ್ದರೂ ಅದು ಇವತ್ತಲ್ಲ ನಾಳೆ 100% ಆ ಒಂದು ವಾರ್ನಿಂಗ್ ಸಿಂಬಲ್ ಕೂಡ ಹೋಗುತ್ತೆ. ನಿಮ್ಮ ಒಂದು ಅರ್ನ್ ಸೆಕ್ಷನಲ್ಲಿ ಚೆಕ್ ಮಾಡ್ಕೊಳ್ರಿ. ಯಾರಿಗೆಲ್ಲ ಈ ಥರ ಬರ್ತಾ ಇದೆ ಶೋಯಿಂಗ್ ಡೇಟಾ ಆ್ಯಸ್ ಆಫ್ ಅಂತ ಹೇಳಿ ಡೇಟ್ ತೋರಿಸಿದೆ, ಅವ್ರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಬಂದಿದೆ ಅಂತ ಹೇಳಿ. ಏನಕ್ಕಂದರೆ ನಿಮಗೂ ಒಂದು ಗ್ಯಾರಂಟಿ ಇರುತ್ತೆ, ಈ ವಾಚ್ ಅವರು ಇವತ್ತಿಂದೆ ಅಂತೇಳಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಸಖತ್ ಖುಷಿಯಾಗಿದೆ ನನಗಂತೂ ಈ ಅಪ್ಡೇಟ್ ನೋಡಿ. ನಿಮಗೆಲ್ಲ ಎಷ್ಟು ಖುಷಿ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಒಂದು ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ಒಂದು ಅಪ್ಡೇಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.